ಏ ಮಾಡು ಓಪನು. ನೀವೇನ್ ತಂದಿದ್ದೀವಿ ಆಂಟಿ? ಮೆಸ್ಸಿ ಹೇರ್ನ ಪ್ಲೀಸ್ ಇಗ್ನೋರ್ ಮಾಡಿ. ಈಗಿನ ಮಕ್ಕಳಿಗೆ ಏನು ಫ್ರ್ಯಾಂಕ್ ಮಾಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷ ಅಂದರೆ ತಮ್ಮನೇಲಲ್ಲಿ ಆಲ್ರೆಡಿ ಎಲ್ಲ ನೋಡಿರ್ತೀರಾ. ಸ್ವಲ್ಪ ಮೆಲ್ಲಗೆ ಮಾತಾಡ್ತೀನಿ ಯಾಕಂದರೆ ಎಲ್ಲರೂ ಇದ್ದಾರೆ ಮನೆಯಲ್ಲಿ. ದ ವೆರಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಪ್ರ್ಯಾಂಕ್ ಅಂತ ಮಾಡಿಲ್ಲ. ಬಟ್ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ವಿ ಮಸ್ಟ್ ಡೂ ದ್ಯಾಟ್. ಪ್ರ್ಯಾಂಕ್ ಮಾಡಲೇಬೇಕು. ನನಗೆ ಆಗಲ್ಲ ಗೈಸ್, ನಾನು ಸ್ವಲ್ಪ ನಗೋದು ಜಾಸ್ತಿ. ನನಗೆ ನಗು, ಅಳು, ಎಮೋಷನ್ಸ್, ಫೀಲಿಂಗ್ಸ್ ಯಾವುದು ನನಗೆ ಕಂಟ್ರೋಲ್ ಆಗಲ್ಲ. ನಾನು ಟ್ರೈ ಮಾಡ್ತೀನಿ, ನಗದೇ ಇರೋ ಥರ ಟ್ರೈ ಮಾಡ್ತೀನಿ, ನಗಬಾರ್ದು. ಅಂದರೆ ಪ್ರ್ಯಾಂಕ್ ಅಂದರೆ ಏನು ಸ್ಕ್ರಿಪ್ಟ್ ಎಲ್ಲ ಏನಲ್ಲ. ಏನಂದರೆ ಸ್ನೇಕ್ ತರಿಸಿದ್ದೀನಿ. ಸ್ನೇಕ್ ತಂದಿದ್ದೀನಿ ಗೊತ್ತಾ. ಅದನ್ನು ಮುಟ್ಟಕ್ಕೆ ನನಗೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ದೇವರಾಣೆಗೂ ಇದಂತೂ ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ಏನು ಸಾಫ್ಟಾಗಿದೆ ಅದು ಅಂದರೆ ನನಗೆ ಮುಟ್ಟಕ್ಕೆ ಭಯ ಆಗುತ್ತೆ. ತೋರಿಸ್ಲಾ? ಹೆಂಗಿದೆ ಗೊತ್ತಾ, ರಿಯಲ್ ಹಾವು ಥರ ಇದೆ ಗೈಸ್. ಇದು ನೋಡಿ, ಹಾವು ತರಿಸಿದ್ದೀನಿ ಗೈಸ್. ಅದ್ರ ಮೈ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ರಿಯಲ್ ಆಗಿದೆ. ಹೆಂಗೆ ಇದು, ಯಪ್ಪ ನನಗಾಗಲ್ಲ ಇದು. ಅದಕ್ಕೆ ಇವತ್ತು ಊರಿಗೆ ಬಂದಿದ್ದೀನಲ್ವಾ, ಮುಂಚೆನೇ ನನಗೆ ಪ್ಲ್ಯಾನ್ ಇತ್ತು, ಊರಿಗೆ ಹೋಗ್ತೀನಲ್ಲ ಪ್ರ್ಯಾಂಕ್ ಮಾಡೋಣ ಅಂತ. ಇವಾಗ ಫಸ್ಟು ಬಕ್ರ ಯಾರಂದ್ರೆ ನನ್ನ ತಂಗಿ. ಯಾಕಂದರೆ ನನಗೆ ನನ್ನ ತಂಗಿ ಹೆಲ್ಪ್ ಬೇಕು. ಬೇರೆಯವ್ರಿಗೆಲ್ರಿಗೂ ಪ್ರ್ಯಾಂಕ್ ಮಾಡಬೇಕಂದ್ರೆ ನನ್ನ ತಂಗಿ ಹೆಲ್ಪು ನನಗೆ ಬೇಕೇ ಬೇಕು. ಅದಕ್ಕೋಸ್ಕರ ಅಂತ ಅವಳು ಐಬ್ರೋ ಮಾಡ್ಸೋಕ್ಕೆ ಅಂತ ಇವತ್ತು ಕೊಡಿಯಾಲಕ್ಕೆ ಹೋಗಿದ್ದಾಳೆ, ಪಕ್ಕದ ಊರಿಗೆ. ಅವಳು ಬಂದ ತಕ್ಷಣ ಗೈಸ್, ಆಮೇಲೆ ಅವಳು ನೋಡಿರ್ತಾಳೆ ಆಯಿತಾ. ಪ್ರ್ಯಾಂಕ್ ಅವಳು ಮುಂಚೆ ಹೇಳ್ತಿದ್ಲೇ, ಪ್ರ್ಯಾಂಕ್ ಮಾಡೇ ಮಮ್ಮಿಗೆ ಅಂತ. ಅವಳಿಗೆ ಪಕ್ಕ ಗೊತ್ತಿರುತ್ತೆ ನಾನು ಏನಾದರೂ ಬಾಕ್ಸ್ ಕೊಟ್ಬಿಟ್ರೆ. ಆ್ಯಕ್ಚುಲಿ ನಾನು ಬಾಕ್ಸ್ ತಂದಿದ್ದೀನಿ ಆಯಿತಾ. ಬೇರೆಯವ್ರಿಗೆಲ್ಲ ಬಾಕ್ಸಲ್ಲಿ ಪ್ರ್ಯಾಂಕ್ ಮಾಡ್ತೀನಿ, ಆದರೆ ನನ್ನ ತಂಗಿಗೆ ಮಾತ್ರ ನಾನು ಹಂಗೆ ಅವಳು ಮೈ ಮೇಲೆ ಎಸ್ದುಬಿಡ್ತೀನಿ. ಯಾಕಂದರೆ ಅವಳಿಗೆ ಗೊತ್ತು ಗೈಸ್, ಅವಳು ತೆಗಿಯಲ್ಲ ಬಾಕ್ಸು. ಬಿಕಾಸ್ ಅವಳಿಗೆ ಆಲ್ರೆಡಿ ನೋಡಿದಾಳಲ್ವಾ ಈ ಥರ ಪ್ರೊಸೀಜರ್ ಇರುತ್ತೆ ಅಂತ. ಸೊ ಅದಕ್ಕೆ ಅವಳು ಯಾವಾಗ ಮೊಬೈಲ್ ಯೂಸ್ ಮಾಡ್ತಿರ್ತಾಳೆ, ಸುಮ್ಮನೆ ಅವಳು ತೊಡೆ ಮೇಲೆ ತಗೊಂಡೋಗಿ ಹಾಕ್ಬಿಡ್ತೀನಿ ಅವಳೊಬ್ಳಿಗೆ. ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮ ಅಕ್ಕ, ನಮ್ಮ ಅತ್ತೆ ಎಲ್ರಿಗೂ ನಾನು ಒಬ್ಬೊಬ್ಬರಾಗಿ ಪ್ರ್ಯಾಂಕ್ ಮಾಡೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಕ್ರೇಜಿಯಾಗಿರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ ಗೈಸ್? ಏನು ಗೊತ್ತಾ, ಯಾರೂ ಇಲ್ಲ ಮನೆಯಲ್ಲಿ, ಒಬ್ಬೊಬ್ಬರಾಗೆ ಮಾಡಬೇಕು. ಇವಾಗ ಒಬ್ಬರಿದ್ರೆ ಇನ್ನೊಬ್ರು ಇರ್ತಾರೆ. ಎಲ್ರಿಗೂ ಒಂದೇ ಸತಿ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ನಮ್ಮ ಮಮ್ಮಿ ಒಬ್ಬರೇ ಇರೋದು, ಯಾರೂ ಇಲ್ಲ ಆಯಿತಾ. ನಮ್ಮ ಮಮ್ಮಿಗೆ ಇವಾಗ ಬಾಕ್ಸಲ್ಲಿ ತೊಗೊಂಡೋಗಿ ಫಸ್ಟು ನಮ್ಮ ಮಮ್ಮಿಗೆ ಪ್ರ್ಯಾಂಕ್ ಮಾಡಿಬಿಡ್ತೀನಿ. ಅದಾದಮೇಲೆ ನನ್ನ ತಂಗಿಗೆ ಮಾಡ್ತೀನಿ ಆಯಿತಾ, ನಾನೇ ಹೋಗ್ಕೊಡ್ತೀನಿ. ನಮ್ಮ ಮಮ್ಮಿ ಒಬ್ಬಳೇ ಐತೆ ಗೈಸ್, ಅದಕ್ಕೆ ನಾನೇ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಅಂಟಿಸ್ತೀನಿ. ಇಲ್ಲಿ ಹಾಕಿದ್ದೀನಿ, ಪ್ಲಾಸ್ಟರಲ್ಲಿ ಅಂಟಿಸಿದ್ದೀನಿ. ಇಲ್ಲಿ ನನಗೆ ನಗು ಬರ್ತೈತೆ. ಇವಾಗ ಹೋಗೋಣ ತಡಿ, ನಮ್ಮ ಮಮ್ಮಿ ಕೊಡ್ತೀನಿ ಆಯಿತಾ. ನನಗೆ ನಗು ಬರ್ತಿದೆ ಗೈಸ್, ನಮ್ಮ ಮಮ್ಮಿ ಪಕ್ಕ ನಂಗೆ ಹೊಡಿತದೆ ಅಷ್ಟೇ. ಕೊಡೋಣ ಆಯಿತಾ. ನನ್ನ ಎಕ್ಸ್ಪ್ರೆಷನ್ ತೋರಿಸಲ್ಲ, ನಮ್ಮ ಮಮ್ಮಿ ತೋರಿಸ್ತೀನಿ. ನಮ್ಮ ಮಮ್ಮಿ ಬರ್ತೈತೆ ತಡೀರಿ. ಎಲ್ಲ ಇದು ಗೊತ್ತಾ, ನಮ್ಮ ಮಮ್ಮಿ ಅಲ್ಲಿ ಏನದು ಇದೇನೋ ಆಗ್ತೈತೆ. ನಮ್ಮ ಮಮ್ಮಿ ಅಲ್ಲ ಐತೆ, ಈಚೆ ತೊಗೊಂಡೋಗಿ ಕೊಡಲ್ಲ. ಈಚೆ ಮೇಲೆ ಜೋರಾಗಿ ಗರ್ಚ್ಬಿಟ್ರೆ ಈಚೆನೇ ಕೊಡೋಣ ತಡಿ. ಮಮ್ಮಿ ತಗೋ, ಓಪನ್ ಮಾಡಿ. ಏ ಮಾಡು ಓಪನು. ಇತ್ತಕ್ ಬಾ, ಇಲ್ಲಿ ಸ್ವೀಟ್ ಕಣ್ ಇತ್ತಕ್ ಬಾ ಮಮ್ಮಿ. ಅಲ್ಲಿ ಇತ್ತಕ್ ಬಾ ಮಮ್ಮಿ. ಸರಿಯಾಗಿ ಹೇಳ, ಸ್ವೀಟ್ ಕಣ್ ಓಪನ್ ಮಾಡೋದು. ಯಾಕಂಗಡಿ ಇಲ್ಲ ಮಧ್ಯೆ ನಾನು ಭಯ ಅದು ಓಪನ್ ಮಾಡು. ಕೀರ್ತಿ ಅದೇನು ಮುಚ್ಕೊತಾ ಇದೆಯಲ್ಲ ಗೈಸ್. ಅಯ್ಯಪ್ಪ, ನನಗಂತೂ ನಮ್ಮ ಮಮ್ಮಿ ಫಸ್ಟ್ ಬಕ್ರ ಆಯ್ತು. ನಮ್ಮ ಮಮ್ಮಿ ಏನೋ ಕೆಂಚ ನಿಂಗೆ ಇರೋ ತೋರಿಸ್ತೀನಿ ಇರೋ ಗೈಸ್. ನಮ್ಮ ಮಮ್ಮಿ ಚೆನ್ನಾಗಿ ಬಕ್ರ ಆಯ್ತು. ಹೊಡಿತೀನಿ, ಸುಮ್ಮನಿರೋ ಗೈಸ್.
ನಮ್ಮ ಮಮ್ಮಿ ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಆಯಿತು. ಬಟ್ ಇಮಿಡಿಯೇಟ್ ರಿಯಾಕ್ಷನ್ ಇತ್ತು, ಸ್ವಲ್ಪ ಇತ್ತು. ಬಟ್ ನಮ್ಮ ಮಮ್ಮಿಗೆ ಹಾವಂದರೆ ಭಯ, ಎಸ್ತೇ ಬಿಡ್ತು. ನೆಕ್ಸ್ಟ್ ಟಾರ್ಗೆಟ್ ಇವಾಗ ನನ್ನ ತಂಗಿ ಬರ್ತಾಳೆ, ಐಬ್ರೋ ಮಾಡಿಸ್ಕೊಂಡು ಬರ್ತಾಳೆ. ಅವಳ ರಿಯಾಕ್ಷನ್ ನೋಡೋಣ, ಆಯಿತಾ? ಇದೊಂದು ಸ್ವಲ್ಪ ನೀಟಾಗಿ ಅಂಟ್ಸೋಣ. ನನ್ನ ತಂಗಿಗೆ ಗೊತ್ತಾಗ್ಬಿಡುತ್ತೆ ಗೈಸ್, ಯಾಕಂದ್ರೆ ನಂಗೆ ನಗು ತಡಿಯೋಕ್ಕಾಗಲ್ಲ. ಆಮೇಲೆ ನನ್ನ ತಂಗಿಗೆ ಗೊತ್ತಾಗ್ಬಿಡುತ್ತೆ ಬಾಕ್ಸ್ ತೆಗಿ ಅಂತ ಅಂದರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ನೋಡೋಣ, ಬಾಕ್ಸಲ್ಲಿ ಆದರೆ ಬಾಕ್ಸಲ್ಲೇ ಕೊಡ್ತೀನಿ, ಇಲ್ಲಾಂದ್ರೆ ಹಂಗೆ ಕೊಡ್ತೀನಿ. ನೋಡೋಣ, ಇವಾಗ ನೀಟಾಗಿ ಅಂಟ್ಸೋಣ, ಆಯಿತಾ? ಇದನ್ನು ಸ್ವಲ್ಪ ನೀಟಾಗಿ ಅಂಟ್ಸ್ಬಿಟ್ಟು ನೆಕ್ಸ್ಟು ನನ್ನ ತಂಗಿ, ನಮ್ಮಪ್ಪ, ಆಮೇಲೆ ನಮ್ಮ ಅಕ್ಕ, ನಮ್ಮ ಶ್ರೀಮುದ್ದು, ನಮ್ಮ ದೊಡ್ಡಮ್ಮವ್ರ ಮನೆಗೂ ತೊಗೊಂಡೋಗ್ತೀನಿ. ನಮ್ಮ ದೊಡ್ಡಮ್ಮ ಎಲ್ರಿಗೂ ಮಾಡ್ತೀನಿ. ಗೈಸ್, ನನ್ನ ಮೆಸ್ಸಿ ಹೇರ್ನ ಪ್ಲೀಸ್ ಇಗ್ನೋರ್ ಮಾಡಿ. ಸ್ನಾನಕ್ಕೆ ಹೋಗಬೇಕು ನಾನು, ಯಾಕಂದರೆ ನಂದು ಆಲ್ರೆಡಿ ಹಳೆ ವಿಡಿಯೋ ನೋಡಿರ್ತೀರ ಅಲ್ವಾ. ಇವತ್ತು ಊರಲ್ಲಿ ಬಾಬಾಯಿನ ಹಬ್ಬ. ಇನ್ನೂ ಸ್ನಾನ ಮಾಡಿಲ್ಲ ನಾನು, ಬೆಳಗ್ಗೆ ಮಾಡಿದ್ದೀನಿ. ಮತ್ತು ಇವಾಗ ತಲೆಗೆ ಇನ್ನೊಂದು ಸತಿ ಮಾಡಬೇಕು. ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು, ಆಯಿತಾ? ನಮ್ಮ ಅಪ್ಪ ಇದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಇವಾಗ ನಮ್ಮಪ್ಪ ನೋಡಿ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬನಿಯನಲ್ಲಿ ಹುಲ್ಲು ಕಟ್ ಮಾಡ್ತೈತೆ. ಅಲ್ಲೇ ಹೋಗಿ ಕೊಡ್ಲಾ ಇಲ್ಲ ಇಲ್ಲಿಗೆ ಬಂದ್ಮೇಲೆ ಕೊಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಹೋದ್ರೆ ಸರಿ ಆ ಕಡೆಗೆ ಏನು ಬೈತದ ಗೈಸ್. ಇಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಇಲ್ಲಿಗೆ ಬಂದರೆ ಕೊಟ್ಬಿಡ್ಬೋದು. ಯೋಚನೆ ಮಾಡ್ತಾಯಿದ್ದೀನಿ, ಕೇಳ್ತೀನಿ ನೋಡಿ. ನಮ್ಮಪ್ಪ ಕಟ್ ಮಾಡ್ತೈತಿ ಇಲ್ಲಿ ಗೈಸ್. ಈ ಒಬ್ಬೊಬ್ಬರಿಗೆ ಪ್ರ್ಯಾಂಕ್ ಮಾಡೋದು ಭಾರಿ ಕಷ್ಟ. ನಾನು ಹೆಂಗೆ ಹೊಂಚಾಗ್ತಾ ಇದ್ದೀನಿ. ಯಾವಾಗ ಯಾರ್ಯಾರು ಒಬ್ಬೊಬ್ಬರೇ ಇರ್ತಾರೆ ಅವ್ರವ್ರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಈಗ ಒಬ್ರಿಗೆ ಮಾಡಿದ್ರೆ ಇನ್ನೊಬ್ರಿಗೆ ಮಾಡೋಕ್ಕಾಗಲ್ಲ, ಜೊತೆಲೇ ಇರ್ತಾರೆ. ಇಲ್ಲಿ ಈ ಬಾಕ್ಸ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಗೈಸ್ ನಾನು. ನಮ್ಮ ಮಮ್ಮಿ ಸ್ನಾನ ಮಾಡ್ಕೊಂಡು ತುಗಿತೈತೆ ನನಗೆ. ಅಲ್ಲಿ ರೋಡಲ್ಲಿ ಸುಡ್ತೈತೆ ನಮ್ಮ ಮಮ್ಮಿ ಇದನ್ನ ಕಸನ. ಸ್ನಾನ ಮಾಡ್ಕೊ ಅಂತ ಅವಾಗಿಂದ ನನಗೆ ಬೈತೈತೆ. ನಾನು ಸ್ನಾನ ಮಾಡದೆ ಓಡಾಡ್ತಾ ಇದ್ದೀನಿ. ತಗೊಳ್ಳಿ ಸ್ವೀಟ್. ತೆಗಿ ನೋಡಿ. ಹೌದು, ಅದಕ್ಕೆ ಎದುರು ಸಿಗ್ತಂದಿದೆ. ತೆಗಿಯೋ, ಬರುತ್ತೆ, ತೆಗಿಯೋ. ನೀನ್ ತೆಗಿಬೇಡ, ಇರೋ ಅವ್ನು ಕೊಡೋ ಹಂಗೆ. ನೀನ್ ತೆಗಿಬೇಡ, ಸುಮ್ಮನೆ ನೀನ್ ತೆಗಿಪ್ಪ. ತೆಗಿ. ಒಂಚೂರು ತಕ್ಕೊಡು, ಒಂಚೂರ. ಸಾಕು, ತೆಗಿಯ ಈಗ. ಇಲ್ಲಿ ನೋಡಿ ಎಷ್ಟು ಜನ ಬಂದವ್ರು. ಇಲ್ಲಿ ಒಬ್ರಿಗೆ ಮಾಡೋದು ಎಷ್ಟು ಜನ. ಈ ಪ್ರ್ಯಾಂಕ್ ನಾನು ಮಾಡ್ತಲ್ಲ, ಇವೀಗ ಮಾಡ್ಕೊಳ್ತಾವೆ. ಈಗಿನ ಮಕ್ಳಿಗೆ ಏನ್ ಪ್ರ್ಯಾಂಕ್ ಮಾಡೋದ ಗೊತ್ತಿಲ್ಲ. ಕಿಡ್ಕ ಎಳಿತ ಕೂತವೆ ಇಲ್ಲಿ. ನನ್ನ ಕೈಲಂತೂ ಆಗುದಿಲ್ಲ ಕಣವ, ಹೆಂಗ ಆಡ್ತಾಳೆ. ನಾನು ಅವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಮಾತಾಡಕ್ಕೆ ಬಿಡ್ತಲ್ಲ. ಅಲ್ಲೋಡ್ ಸೌಂಡ್ ಹಾಕ, ಇಲ್ಲೋಡ್ ಸೌಂಡ್ ಹಾಕ. ಹೆಂಗ್ ಕೂತವ್ರೆ. ಹಂಗೇನ್ ಗೊತ್ತ. ಬರ್ಲಿ ಅಂತ ಕಾಯ್ಕ ಹಣ ಅದು ತರ ಕಾಯ್ತಾ ಇದ್ದೀನಿ. ಎಲ್ಲಿಗೆ ಆಂಟಿ? ಆಂಟಿ ಏನ್ ಸ್ವೀಟ್ ತಂದ್ರು ನೀವು? ನಾವು ಸ್ವೀಟ್ ಕೊಡ್ತಾವಿ. ಅವರು ಸ್ವೀಟ್ ತಂದವ್ರೆ. ತಗೊಳ್ಳಿ ಆಂಟಿ ಸ್ವೀಟ್. ಜಹಾಂಗೀರ್ ತಂದವ್ರೆ. ನೀವೇನ್ ತಂದಿದ್ದೀರ ಆಂಟಿ?
ಎಲ್ಲಿ ಎಲ್ಲಿ ಎಲ್ಲಿಗೆ ಅಂತ ತಗೋ ಸ್ವೀಟ್ ಓಪನ್ ಮಾಡು ಇರಪ್ಪ ಓಪನ್ ಮಾಡಪ್ಪ ಸ್ವೀಟು ಎಲ್ಲ ನಾನು ಕಳ್ಕೊಟ್ಟೆ ನೀರು ನೀನು ಸುಮ್ಮನೆ ಕಳ್ಕೊಟ್ಟೆ ನೀರು ಮೊನ್ನೆ ತಗೋ ಮಾಡು ನೋಡಿದ್ರಲ್ಲ ಇಷ್ಟೇ ಪ್ರ್ಯಾಂಕು ಒಂದು 5 ಜನಕ್ಕೆ ಮಾಡಿದೆ ಅಷ್ಟೇ. ಯಾಕಂದರೆ ಎಲ್ರಿಗೂ ಬಾಕ್ಸಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಾಗೋಗ್ತಿತ್ತು. ಆಮೇಲೆ ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೊಡಬೇಕಿದ್ರೆ ನಗು ಬರ್ತಾಯಿತ್ತಲ್ಲ, ನಗ್ಬಿಡ್ತಾ ಇದ್ದೆ. ಅವಾಗ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಿತ್ತು ಏನೋ ಬಾಕ್ಸಲ್ಲಿ ಇದೆ ಅಂತ. ಸದ್ಯಕ್ಕೆ ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಮತ್ತು ಇನ್ನೊಬ್ಬರು ಆಂಟಿ ಅವ್ರು ಚೆನ್ನಾಗಿ ಪ್ರ್ಯಾಂಕ್ ಆದರು. ನಮ್ಮ ಅತ್ತಿಗೆ ಇಷ್ಟು ಜನ ಚೆನ್ನಾಗಿ ಪ್ರ್ಯಾಂಕ್ ಆದರು ಗೈಸ್. ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಹೆಚ್ಚಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.